ಹಲೋ ಫ್ರೆಂಡ್ಸ್, ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ದಲ್ಲಿ ಟೈಮ್ ಸೆಟ್ ಹೇಗೆ ಮಾಡಬೇಕಂತ ನಾನು ಹೇಳ್ಕೊಡ್ತೀನಿ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋ ಮುಂದೆ ನಿಮ್ಗೆ ಏನರ ಅನಿಸಿಕೆ ಇದ್ದರೆ ಕಾಮೆಂಟ್ ಬರೆದು ತಿಳಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಟೈಮ್ ಏನು ಸೆಟ್ಟಿಂಗ್ ಇದೆ ಅದು ರೈಟ್ ಕ್ಲಿಕ್ ಮಾಡಿ. ಈಗ ನಿಮ್ಗೆ ತೋರಿಸ್ತೈತಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಸೆಟ್ ಮಾಡೋಕ್ಕೆ ಬರಲ್ಲ. ಈಗ ರೈಟ್ ಕ್ಲಿಕ್ ಮಾಡಿದ್ಕೊಳ್ಳೋಣ, ಇಲ್ಲಿ ಅಡ್ಜಸ್ಟ್ ಡೇಟ್ ಆ್ಯಂಡ್ ಟೈಮ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲಿ ಮತ್ತು ಇಲ್ಲಿ ಸರ್ಚ್ ಇರ್ತೈತಲ್ಲ, ಇಲ್ಲೂ ಕೂಡ ನಾವು ಹೊಡಿಬೋದು. ಚೇಂಜ್ ದ ಡೇಟ್ ಅಂತೇಳಿ ಇಲ್ಲಿ ಇದೆ ನೋಡಿ, ಚೇಂಜ್ ಟೈಮ್ ಇಲ್ಲಿ ಬಂತು ನೋಡಿ ಫ್ರೆಂಡ್ಸ್. ಇದು ಕೂಡ ನೀವು ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ನೀವು ಈಗೇನಪ್ಪ ಅಂದರೆ ಇಲ್ಲಿ ಇದು ಆನ್ ಇತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಟೈಮ್ ಸೆಟ್ ಆಯಿತು ಫ್ರೆಂಡ್ಸ್. ಇದು ಆನ್ ಇದ್ದು ಕೂಡ ನಿಮ್ಗೆ ಡೇಟ್ ಚೇಂಜ್ ಇತ್ತಂದರೆ ನೀವು ಇದನ್ನು ಆಫ್ ಮಾಡಿ, ಇಲ್ಲಿ ಚೇಂಜ್ ಅಂತ ಇರುತ್ತೆ. ಆವಾಗ ನೀವು ಇಲ್ಲಿ ಯಾವ ಟೈಮ್ ಇರುತ್ತೆ ಆ ಟೈಮನ್ನು ನೀವು ಇಲ್ಲಿ ಸೆಟ್ ಮಾಡಿ, ಡೇಟು ಟೈಮು ಇದೆಲ್ಲ ಸೆಟ್ ಮಾಡಿದ್ಕೊಂಡು ಚೇಂಜ್ ಅಂತ ಕ್ಲಿಕ್ ಮಾಡಿ. ಮತ್ತು ಈಗ ಆಫ್ ಇತ್ತಪ್ಪ ಅಂದರೆ ಇದು ಆನ್ ಮಾಡ್ಕೊಳ್ಳಿ. ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಟೈಮ್ ಏನು ಈಗ ರೀಸೆಂಟ್ ಇರುತ್ತೆ ಅದೇ ಆಟೋ ಆಗಿನೇ ನಿಮ್ಗೆ ಬರ್ತೈತಿ ಫ್ರೆಂಡ್ಸ್. ಇಲ್ಲಿ ಟೈಮ್ ಝೋನ್ ಅಂತ ಏನಿದೆ ನೋಡಿ, ಅಲ್ಲಿ ನೀವು ಚೆನ್ನೈ, ಕಲ್ಕತ್ತಾ, ಮುಂಬೈ, ನ್ಯೂ ದೆಹಲಿ ಅಂದರೆ ನೀವು ಭಾರತದವರಾಗಿದ್ದರೆ ಇದನ್ನ ಇಟ್ಕೋಬೇಕು. ಬೇರೆ ದೇಶದವರಾದರೆ ಬೇರೆ ಟೈಮ್ ಸೆಟ್ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋಗಾಗಿ ಭೇಟಿ ಆಗೋಣ. ಥ್ಯಾಂಕ್ ಯು.